ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಉಮೇಶ್ ಅಡ್ವೊಕೇಟ್. ಎಂದಿನಂತೆ ಸರಳ ಭಾಷೆಯಲ್ಲಿ ಕಾನೂನು ವಿಷಯ. ಇವತ್ತಿನ ಒಂದು ದಿನಮಾನದಲ್ಲಿ ಕಾನೂನು ಮಾಹಿತಿ ಎಂಬುದು ಕೇವಲ ಕೆಲವೊಂದು ವರ್ಗಗಳಿಗೆ, ಕೆಲವೊಂದು ಸಂಬಂಧಿತ ಅಧಿಕಾರಿಗಳಿಗೆ ಮಾತ್ರ ಸೀಮಿತವಾಗಿಲ್ಲ ವೀಕ್ಷಕರೇ. ಎಲ್ಲ ಒಂದು ಪ್ರತಿಯೊಬ್ಬ ಜನರಿಗೂ ಕೂಡ ಇವತ್ತಿನ ದಿನಮಾನದಲ್ಲಿ ಕಾನೂನು ಮಾಹಿತಿ ಅವಶ್ಯಕವಾಗಿದೆ ಎಂಬ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಈ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಆರಂಭಿಸಿದ್ದೀನಿ. ದಯವಿಟ್ಟು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ತಾವು ಪ್ರೋತ್ಸಾಹಿಸಬೇಕು ಅಂತ ಹೇಳಿ ತುಂಬಾ ತಡ ಮಾಡೋದಿಲ್ಲ ವೀಕ್ಷಕರೇ. ಬನ್ನಿ ಒಂದು ಮಾಹಿತಿಗೆ ತೆರಳೋಣ. ಇವತ್ತಿನ ಒಂದು ಪ್ರಮುಖವಾದ ಮಾಹಿತಿ ಲೀಗಲ್ ನೋಟಿಸ್. ಈ ಲೀಗಲ್ ನೋಟಿಸ್ ಅಂದ್ರೆ ಕಾನೂನು ಸೂಚನೆ. ಕಾನೂನು ಸೂಚನೆಯನ್ನ ನಾವು ಯಾವ ಸಂದರ್ಭಗಳಲ್ಲಿ ನೀಡಬೇಕು, ಈ ಲೀಗಲ್ ನೋಟಿಸ್ ಅಂದ್ರೆ ಏನು, ಈ ಲೀಗಲ್ ನೋಟಿಸ್ ಅನ್ನ ನಾವು ಯಾವ ರೀತಿ ಕಳಿಸಬೇಕಾಗುತ್ತೆ, ಯಾವ ವ್ಯಕ್ತಿಗಳಿಗೆ ಕಳಿಸಬಹುದು, ಯಾವ ಪ್ರಕರಣಗಳಲ್ಲಿ ಕಳಿಸಬಹುದು, ಅಥವಾ ಈ ಲೀಗಲ್ ನೋಟಿಸ್ ಅನ್ನ ಕಳಿಸಬೇಕಾದ್ರೆ ಏನು ನಿಗದಿತ ದಿನಗಳಿದೆಯಾ, ಅಥವಾ ಇದರ ಒಂದು ಅಗತ್ಯತೆಗಳೇನಂದ್ರೆ ಈ ಒಂದು ಲೀಗಲ್ ನೋಟಿಸ್ ಅನ್ನ ಕಳುಹಿಸೋದ್ರಿಂದ ನಮಗೆ ಏನು ಸಹಾಯ ಆಗುತ್ತೆ, ಅಥವಾ ಈ ಲೀಗಲ್ ನೋಟಿಸ್ ಏನೇನನ್ನ ಒಳಗೊಂಡಿರುತ್ತೆ, ಈ ಒಂದು ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನ ಒಂದು ವಿಡಿಯೋದಲ್ಲಿ ಕಲಿಯೋಣ ವೀಕ್ಷಕರೇ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನನ್ನ ಒಂದು ಲೀಗಲ್ ನೋಟಿಸಿನ ಒಂದು ರಿಸರ್ಚ್ ಪ್ರಕಾರ ನಾನು ಇದಕ್ಕೆ ತುಂಬಾ ದಿನಗಳನ್ನು ತೆಗೆದುಕೊಂಡು ಈ ಒಂದು ಲೀಗಲ್ ನೋಟಿಸ್ ಕುರಿತಾಗಿ ಮಾಹಿತಿಯನ್ನ ಕಲೆ ಹಾಕಿದ್ದೀನಿ ವೀಕ್ಷಕರೇ. ಈ ಒಂದು ವಿಡಿಯೋದಲ್ಲಿ ಎಲ್ಲ ಒಂದು ಮಾಹಿತಿಗಳನ್ನ ಕಲೆ ಹಾಕಿದ್ದೀನಿ. ದಯವಿಟ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋದ್ರೊಂದಿಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳಿ ವೀಕ್ಷಕರೇ. ಬನ್ನಿ, ಮೊದಲಿಗೆ ಈ ಲೀಗಲ್ ನೋಟಿಸ್ ಅಂದ್ರೆ ಏನು? ಈ ಲೀಗಲ್ ನೋಟಿಸ್ ಅಂದ್ರೆ ಒಬ್ಬ ಕಕ್ಷಿಗಾರ, ಒಬ್ಬ ವ್ಯಕ್ತಿ ಒಂದು ಸಿವಿಲ್ ಒಂದು ದಾವೆಗಳಲ್ಲಿ ಅಥವಾ ಸಿವಿಲ್ ಪ್ರಕರಣಗಳಲ್ಲಿ ಅವನಿಗೆ ಯಾವುದೇ ರೀತಿಯ ಒಂದು ತೊಂದರೆ ಉಂಟಾಗಿರುತ್ತೆ, ಹಕ್ಕುಚ್ಯುತಿ ಆಗಿರುತ್ತೆ, ಕಾಸ್ ಆಫ್ ಆಕ್ಷನ್ ಆಗಿರುತ್ತೆ, ಅಂದ್ರೆ ಲೀಗಲ್ ರೈಟ್ ವೈಲೇಷನ್ ಆಗಿರುತ್ತೆ, ಅಥವಾ ಕಾನೂನುಬದ್ಧ ಹಕ್ಕಿನ ಚ್ಯುತಿ ಉಂಟಾಗಿರುತ್ತೆ. ಆದ್ರೆ ಯಾವುದೋ ವ್ಯಕ್ತಿಗೆ ಅವನ ಒಂದು ಲೀಗಲ್ ರೈಟ್ ನ ವೈಲೇಷನ್ ಮಾಡಿದಾಗ ಈ ಒಂದು ನೋಟಿಸ್ ಅನ್ನ ಕೊಡೋದ್ರೊಂದಿಗೆ ಆ ವಿವಾದವನ್ನ ಪರಿಹರಿಸಿಕೊಳ್ಳಬಹುದು, ಅಥವಾ ಮುಂದಿನ ಒಂದು ದಾವೆಗಳಲ್ಲಿ ಇದು ಎವಿಡೆನ್ಸ್ ಆಗಿ ಕೂಡ ಪರಿವರ್ತನೆ ಆಗುತ್ತೆ. ಈ ಒಂದು ಮಾಹಿತಿಯನ್ನ ತಮ್ಮ ಒಂದು ವಕೀಲರ ಮೂಲಕ ತಾವು ಕಳಿಸುವಂತ ಒಂದು ನೋಟಿಸ್ ಅಂತಾನೆ ಹೇಳಬಹುದು ವೀಕ್ಷಕರೇ. ಬನ್ನಿ, ಈ ಒಂದು ಲೀಗಲ್ ನೋಟಿಸ್ ಅನ್ನ ಯಾವ ಯಾವ ಸಂದರ್ಭಗಳಲ್ಲಿ, ಯಾವ ಯಾವ ಪ್ರಕರಣಗಳಲ್ಲಿ ನಾವು ಲೀಗಲ್ ನೋಟಿಸ್ ಅನ್ನ ಕಳಿಸಬಹುದು ಅಂತೇಳಿ ತಿಳ್ಕೊಳ್ಳೋಣ ವೀಕ್ಷಕರೇ. ಮೊದಲನೇ ಒಂದು ವಿವಾದ ಯಾವುದು ಅಂದ್ರೆ ಪ್ರಾಪರ್ಟಿ ಡಿಸ್ಪ್ಯೂಟ್ ಅಂತೇಳಿ ಹೇಳಬಹುದು. ಯಾವ ರೀತಿ ಅಂದ್ರೆ ಈ ಒಂದು ಆಸ್ತಿ ವಿವಾದಗಳಲ್ಲಿ ಏನಾಗಿರುತ್ತೆ, ಮಾರ್ಟ್ಗೇಜ್ ಅನ್ನ ಮಾಡಿ ಒಂದು ಸಾಲವನ್ನ ಪಡೆದುಕೊಂಡಿರ್ತಾರೆ. ಅಂತ ಒಂದು ಸಂದರ್ಭಗಳಲ್ಲಿ ಆ ವ್ಯಕ್ತಿಯನ್ನ ಹೊರ ಹಾಕಬೇಕು ಅಂತ ಸಂದರ್ಭದಲ್ಲಿ ಈ ಒಂದು ಲೀಗಲ್ ನೋಟಿಸ್ ಅನ್ನ ನೀಡಬಹುದು. ಮತ್ತೆ ಬಾಡಿಗೆ ಒಂದು ಪಡೆದುಕೊಂಡು ಆ ವ್ಯಕ್ತಿ ಆ ಮನೆಯಲ್ಲಿ ಇರ್ತಾರೆ. ಆ ಒಂದು ವ್ಯಕ್ತಿ ಎಷ್ಟೇ ಬಾರಿ ಹೇಳಿದ್ರು ಕೂಡ ಆ ಒಂದು ವ್ಯಕ್ತಿ ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ನಿರಾಕರಿಸ್ತಾ ಇರ್ತಾರೆ. ಅಂತ ಒಂದು ಸಂದರ್ಭದಲ್ಲೂ ಕೂಡ ನಾವೇನ್ ಮಾಡಬಹುದು, ಈ ಲೀಗಲ್ ನೋಟಿಸ್ ಅನ್ನ ನೀಡೋದ್ರೊಂದಿಗೆ ಆ ವ್ಯಕ್ತಿಗೆ ನಾವು ಸೂಚನೆಯನ್ನ ನೀಡಿದಂಗಾಗುತ್ತೆ. ಆ ವ್ಯಕ್ತಿಗೆ ಗೊತ್ತಿರೋದಿಲ್ಲ, ಅಥವಾ ಮುಂದಿನ ಒಂದು ನೆಕ್ಸ್ಟ್ ಪ್ರೊಸೀಜರ್ ಅನ್ನ ಅಂದ್ರೆ ಮುಂದಿನ ಒಂದು ದಾರಿಯನ್ನ ನಾವು ದಾವೆಗಳ ಮೂಲಕ ಕಂಡುಕೊಳ್ಬೇಕು ಅಂದ್ರೆ ಈ ಲೀಗಲ್ ನೋಟಿಸ್ ನೀಡೋದ್ರೊಂದಿಗೆ ಅಲ್ಲೇ ಪ್ರಕರಣ ಬಗೆಹರುವಂತ ಸಾಧ್ಯತೆ ಇರುತ್ತೆ. ಮತ್ತೆ ಎರಡನೇ ಒಂದು ವಿಷಯ ಯಾವುದು ಅಂದ್ರೆ ಯಾವ ಪ್ರಕರಣಗಳಲ್ಲಿ ಬಗೆಹರಿಸಿಕೊಳ್ಳಬಹುದು ಅಂದ್ರೆ ಕೌಟುಂಬಿಕ ಕಲಹಗಳು ಅಂತ ಹೇಳಬಹುದು. ಕೌಟುಂಬಿಕ ಕಲಹಗಳು ಅಂದ್ರೆ ಈ ಒಂದು ಗಂಡ ಹೆಂಡತಿ ಮನೆಯಿಂದ ಹೋಗಿರ್ತಾಳೆ ತವರ ಮನೆಗೆ, ಅಥವಾ ಗಂಡ ಬೇರೆ ಕಡೆ ವಾಸ ಮಾಡ್ತಾ ಇರ್ತಾನೆ. ಅಂತ ಒಂದು ಸಂದರ್ಭಗಳಲ್ಲಿ ಈ ಲೀಗಲ್ ನೋಟಿಸ್ ಅನ್ನ ನೀಡೋದ್ರೊಂದಿಗೆ ವಾಪಸ್ ನೀನು ಬಂದು ಈ ಒಂದು ಸಂಸಾರವನ್ನ ನಡೆಸು, ಅಂದ್ರೆ ದಾಂಪತ್ಯ ಜೀವನವನ್ನ ನಡೆಸಲಿಕ್ಕೆ, ದಾಂಪತ್ಯ ಜೀವನವನ್ನ ಪುನಃ ಸ್ಥಾಪಿಸಲಿಕ್ಕೆ ಈ ಒಂದು ಲೀಗಲ್ ನೋಟಿಸ್ ಅನ್ನ ನೀಡೋದ್ರೊಂದಿಗೆ ನಾವು ಅಲ್ಲಿ ಆ ಒಂದು ವಿವಾದವನ್ನ ಪರಿಹರಿಸಿಕೊಳ್ಳಬಹುದು. ಮತ್ತೆ ಮಕ್ಕಳ ಪಾಲನೆ ಪೋಷಣೆ ಅಂತ ಬರುತ್ತೆ. ಈ ಮಕ್ಕಳ ಪಾಲನೆ ಪೋಷಣೆ ಸಂದರ್ಭದಲ್ಲೂ ಕೂಡ ಅಲ್ಲಿ ಏನ್ ಮಾಡಬಹುದು, ಲೀಗಲ್ ನೋಟಿಸ್ ಅನ್ನ ಕಳುಹಿಸೋದ್ರೊಂದಿಗೆ ನಾವು ಮಾಹಿತಿಯನ್ನ ಆ ವ್ಯಕ್ತಿಗೆ ತಲುಪಿಸಬಹುದು. ಉತ್ತರಾಧಿಕಾರ ಬರುತ್ತೆ. ಕೆಲವೊಂದು ಕೌಟುಂಬಿಕ ಸಮಸ್ಯೆಗಳಿರ್ತವೆ. ಕೌಟುಂಬಿಕ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಈ ಒಂದು ವಕೀಲರ ಮೂಲಕ ತಾವು ನೋಟಿಸ್ ಅನ್ನು ನೀಡಿದ್ರಂದ್ರೆ ಆ ಒಂದು ವಿರುದ್ಧ ವ್ಯಕ್ತಿಗೆ ಆ ಒಂದು ಮಾಹಿತಿ ತಲುಪಿ ಆ ವಿವಾದವನ್ನ ಪರಿಹರಿಸಿಕೊಳ್ಳುವಂತ ಸಾಧ್ಯತೆಗಳು ಕೂಡ ಇರುತ್ತೆ ವೀಕ್ಷಕರೇ. ಮೂರನೇ ಒಂದು ಯಾವ ವಿವಾದಗಳಲ್ಲಿ ನಾವು ಬಗೆಹರಿಸಿಕೊಳ್ಳಬಹುದು ಅಂದ್ರೆ ಉದ್ಯೋಗ ಮತ್ತು ಉದ್ಯೋಗದಾತರು ಅಂತ ಇರ್ತಾರೆ. ಅಂದ್ರೆ ಉದ್ಯೋಗ ನೀಡಿದಂತ ವ್ಯಕ್ತಿ ಅಥವಾ ಉದ್ಯೋಗ ಪಡೆದುಕೊಂಡಂತ ವ್ಯಕ್ತಿಗಳ ನಡುವೆ ಒಂದು ವಿವಾದ ಉಂಟಾಗಿರುತ್ತೆ, ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್. ಆ ಒಂದು ಡಿಸ್ಪ್ಯೂಟ್ ಅನ್ನ ವಿವಾದವನ್ನ ಪರಿಹರಿಸಿಕೊಳ್ಬೇಕಂದ್ರೆ ನ್ಯಾಯಾಲಯವೇ ದಾರಿ ಅಲ್ಲ. ಒಂದು ನ್ಯಾಯಾಲಯಕ್ಕೆ ಹೋಗ್ಬೇಕು ಅಂತೇನಿಲ್ಲ.
ಆ ಒಂದು ಲೀಗಲ್ ನೋಟಿಸ್ ಅನ್ನ ವಕೀಲರ ಮೂಲಕ, ಅಂದ್ರೆ ಉದ್ಯೋಗ ನೀಡಿದಂತ ವ್ಯಕ್ತಿ ಅವರಿಗೆ ಲೀಗಲ್ ಅಡ್ವೈಸರ್ಗಳು ಅಂತ ಇರ್ತಾರೆ. ಆ ವ್ಯಕ್ತಿ ಏನ್ ಮಾಡ್ತಾನೆ, ಆ ಒಂದು ಲೀಗಲ್ ಅಡ್ವೈಸರ್ ಮೂಲಕ ಆ ಒಂದು ಕಂಪನಿಯ ಲೀಗಲ್ ಅಡ್ವೈಸರ್ ಆ ವ್ಯಕ್ತಿಗೆ ಒಂದು ನೋಟಿಸ್ ಅನ್ನು ಕಳಿಸ್ತಾರೆ. ಇಂಥ ಒಂದು ಒಪ್ಪಂದವನ್ನು ನೀನು ಮೀರಿದೀಯಾ, ಇಷ್ಟು ದಿನಗಳ ಕಾಲ ನೀನು ರಜೆಯನ್ನು ತೆಗೆದುಕೊಂಡಿದೀಯಾ, ರಜೆಗಳ ಒಂದು ತೊಂದರೆ ಆದಾಗ ಅಥವಾ ಬೇರೆ ಒಂದು ಯಾವುದೇ ರೀತಿಯ ತೊಂದರೆ ಏನ್ ಮಾಡ್ತಾರೆ, ಈ ರೀತಿ ನೀನು ಉಲ್ಲಂಘನೆ ಮಾಡಿದೀಯಾ, ಇದಕ್ಕೆ ನೀನು ಇಷ್ಟು ನೀನು ಕಾಂಪನ್ಸೇಷನ್ ನಿನ್ಗೆ ಇದು ಮಾಡಬೇಕು ಅಥವಾ ಇಷ್ಟು ನೀನು ಪರಿಹಾರವನ್ನ ಇದು ಮಾಡಬೇಕಾಗುತ್ತೆ. ಈ ರೀತಿಯ ಒಂದು ವಿವಾದಗಳು ಉಂಟಾದಾಗ ಆವಾಗಲೂ ಕೂಡ ಒಂದು ಲೀಗಲ್ ನೋಟಿಸ್ ಅನ್ನ ಒಂದು ವಿವಾದವನ್ನ ಪರಿಹರಿಸಿಕೊಳ್ಳಬಹುದು. ಮತ್ತು ಕೆಲಸದ ಸ್ಥಳಗಳಲ್ಲಿ ಕೆಲವೊಂದು ಉದ್ಯೋಗ ಸ್ಥಳಗಳಲ್ಲಿ ಲೈಂಗಿಕ ಕಿರುಕುಳಗಳು ನಡೀತಾ ಇರ್ತವೆ. ಅಂತ ಒಂದು ಸಂದರ್ಭಗಳಲ್ಲಿ ಒಂದು ಲೀಗಲ್ ನೋಟಿಸ್ ಕೊಡೋದ್ರೊಂದಿಗೆ ಆ ವ್ಯಕ್ತಿಗೆ ತಿಳಿಸಿ ಈ ರೀತಿ ನೀನು ಮುಂದುವರಿಬೇಡ ಅಂತ ಕೂಡ ಲೀಗಲ್ ನೋಟಿಸ್ ಅನ್ನ ನೀಡೋದ್ರೊಂದಿಗೆ ಆ ಒಂದು ಸಮಸ್ಯೆಯನ್ನು ಕೂಡ ಪರಿಹರಿಸಿಕೊಳ್ಳಬಹುದು ವೀಕ್ಷಕರೇ. ಮತ್ತೆ ಮುಂದಿನ ಒಂದು ಯಾವ ವಿವಾದಗಳಲ್ಲಿ ನಾವು ಪರಿಹರಿಸಿಕೊಳ್ಳಬಹುದು ಅಂದ್ರೆ, ಗ್ರಾಹಕರ ದೂರು ಪ್ರಕರಣಗಳಲ್ಲಿ ಕೆಲವೊಂದಿಷ್ಟು ಪ್ರೊಟೆಕ್ಷನ್ ಅಂತ ಹೇಳ್ತೀವಿ ನಾವು. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಡಿಯಲ್ಲಿ ಕೆಲವೊಂದಿಷ್ಟು ಪ್ರಕರಣಗಳಲ್ಲಿ ದೋಷಪೂರಿತ ಒಂದು ಸಾಮಾನುಗಳನ್ನು ನೀಡುತ್ತಾರೆ. ಆ ಒಂದು ಸಾಮಾನುಗಳನ್ನ ನೀಡಿದಂತ ವ್ಯಕ್ತಿಗೆ ನಾವೇನ್ ಮಾಡಬಹುದು, ಲೀಗಲ್ ನೋಟಿಸ್ ಅನ್ನ ಕೊಡೋದ್ರೊಂದಿಗೆ ಈ ಒಂದು ಆ ಒಂದು ವಸ್ತುವನ್ನ ಸರಿಪಡಿಸಿಕೊಡು ಅಥವಾ ಎಕ್ಸ್ಚೇಂಜ್ ಮಾಡು ಅಥವಾ ಇದಕ್ಕೆ ಒಂದು ಪರಿಹಾರವನ್ನ ನೀಡು ಅಂತೇಳಿ ನಾವು ಲೀಗಲ್ ನೋಟಿಸ್ ಅನ್ನ ನೀಡಬಹುದು. ಈ ಒಂದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಡಿಯಲ್ಲಿ ಒಂದು ಕೇಸನ್ನ ದಾಖಲಿಸಬೇಕಂದ್ರೆ ನಾವು ಲೀಗಲ್ ನೋಟಿಸ್ ಅನ್ನ ಕೊಟ್ಟು ನಾವು ಪ್ರಕರಣವನ್ನ ಇತ್ಯರ್ಥಪಡಿಸಿಕೊಳ್ಳಬಹುದು. ಅಥವಾ ದಾವೆಗೆ ನಾವು ಮುಂದೆ ಹೋಗ್ಬೇಕು ಅಂದ್ರೆ ಈ ಒಂದು ಲೀಗಲ್ ನೋಟಿಸ್ ಅನ್ನ ಕೊಡೋದ್ರೊಂದಿಗೆ ನಾವು ಈ ಒಂದು ಮುಂದುವರಿಬೇಕಾಗುತ್ತೆ. ಮತ್ತೆ ಡಿಫಾಮೇಷನ್ ಕೇಸ್ಗಳಲ್ಲಿ ಅಂದ್ರೆ ಮಾನಹಾನಿಗೆ ಸಂಬಂಧಪಟ್ಟಂತ ಕೇಸುಗಳಲ್ಲಿ, ಅಂದ್ರೆ ಯಾವುದೋ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ದೋಷಪೂರಿತವಾಗಿ ಅಥವಾ ಅಸಭ್ಯ ರೀತಿಯಲ್ಲಿ ಮಾತನಾಡಿರ್ತಾನೆ ಅಥವಾ ಯಾವುದೇ ರೀತಿಯ ಬೈಗಳನ್ನ ಬೈದಿರ್ತಾನೆ, ಅಂತ ಒಂದು ಸಂದರ್ಭಗಳಲ್ಲಿ ಆ ವ್ಯಕ್ತಿಗೆ ಲೀಗಲ್ ನೋಟಿಸ್ ಅನ್ನ ಕೊಡೋದ್ರೊಂದಿಗೆ ಅದಕ್ಕೆ ಪರಿಹಾರವನ್ನ ನೀಡು ಅಥವಾ ಅದಕ್ಕೆ ಕ್ಷಮೆ ಯಾಚಿಸು ಅಂತೇಳಿ ಕೂಡ ನಾವು ವಕೀಲರ ಮೂಲಕ ಲೀಗಲ್ ನೋಟಿಸ್ ಅನ್ನು ನೀಡಿದ್ವಿ ಅಂದ್ರೆ ಆ ವ್ಯಕ್ತಿ ಮುಂದಿನ ಒಂದು ದಾವೆಗೆ ಹೋಗದೆ ಇಲ್ಲೇ ಒಂದು ಪ್ರಕರಣಗಳು ಪರಿಹಾರ ಆಗುವಂತ ಒಂದು ಸಾಧ್ಯತೆಗಳು ಕೂಡ ಇರ್ತವೆ ವೀಕ್ಷಕರೇ. ಮತ್ತೆ ಮುಂದಿನ ಒಂದು ವಿಷಯ ಯಾವುದು ಅಂದ್ರೆ, ಈ ಚೆಕ್ ಬೌನ್ಸ್ ಪ್ರಕರಣಗಳಲ್ಲಿ ವೀಕ್ಷಕರೇ, ಮುಖ್ಯವಾಗಿ ಈ ಚೆಕ್ ಬೌನ್ಸ್ ಪ್ರಕರಣಗಳಲ್ಲಿ ಚೆಕ್ ಬೌನ್ಸ್ ಆದ 30 ದಿನಗಳಲ್ಲಿ ಲೀಗಲ್ ನೋಟಿಸ್ ಅನ್ನ ಕೊಡಲೇಬೇಕು. ಈ ಕೊಟ್ಟಂತ ದಿನದಲ್ಲಿ ಆ ವ್ಯಕ್ತಿಗೆ ಇನ್ನೂ ಒಂದು 15 ದಿನಗಳ ಕಾಲಾವಕಾಶ ಸಿಗುತ್ತೆ. ಆ ಒಂದು ಇನ್ಸಫಿಸಿಯೆಂಟ್ ಫಂಡ್ ಅಂತ ಬಂದಿರುತ್ತಲ್ಲ, ಅಲ್ಲಿ ಯಾವುದೇ ರೀತಿಯ ಒಂದು ಮೊತ್ತ ಇಲ್ಲ ಆ ಒಂದು ಖಾತೆಯಲ್ಲಿ ಅಂದಾಗ 15 ದಿನಗಳ ಕಾಲಾವಕಾಶ ನೀಡಿ ಆ ಒಂದು ಖಾತೆಗೆ ಆ ಒಂದು ಹಣವನ್ನು ಹಾಕು ಅಂತೇಳಿ ಈ ಸೂಚನೆಯನ್ನು ಕೊಟ್ಟಾಗಲೂ ಕೂಡ ಕೆಲವೊಂದಿಷ್ಟು ಅಂದ್ರೆ ಈ ಚೆಕ್ ಬೌನ್ಸ್ ಪ್ರಕರಣಗಳು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಅಂತ ಹೇಳ್ತೀವಿ, ಸೆಕ್ಷನ್ 138. ಈ 138 ಅಲ್ಲಿ ಏನು ಪ್ರಕರಣಗಳು ದಾಖಲಾಗ್ತಾವಲ್ಲ, ಇಂಥ ಒಂದು ಪ್ರಕರಣಗಳನ್ನ ನಾವು ನ್ಯಾಯಾಲಯಕ್ಕೆ ಒಂದು ಹೋಗದೇನೆ ಪ್ರಕರಣಗಳನ್ನ ಅಲ್ಲಿಯೇ ಒಂದು ಸಾರ್ಟ್ ಔಟ್ ಮಾಡ್ಕೊಳ್ಳುವಂತ ಒಂದು ಸಾಧ್ಯತೆಗಳು ಕೂಡ ಇರ್ತವೆ ವೀಕ್ಷಕರೇ. ಇಲ್ಲಿ ಮುಖ್ಯವಾಗಿ ಮತ್ತೆ ಅಗ್ರಿಮೆಂಟ್ಸ್ಗಳು ಅಂದ್ರೆ ಕೆಲವೊಂದು ಒಪ್ಪಂದಗಳಾಗಿರ್ತವೆ, ಬಾಡಿಗೆ ಒಪ್ಪಂದ ಇರಬಹುದು ಅಥವಾ ಯಾವುದೇ ಒಂದು ಉದ್ಯೋಗದಾತರ ಉದ್ಯೋಗರ ಒಂದು ಒಪ್ಪಂದ ಆಗಿರ್ಬೋದು. ಯಾವುದೇ ರೀತಿಯ ಒಂದು ಒಪ್ಪಂದಗಳು ನಡೆದಾಗ ಆ ಒಪ್ಪಂದಗಳಲ್ಲಿ ಕೆಲವೊಂದಿಷ್ಟು ಹೆಚ್ಚು ಕಡಿಮೆ ತಿದ್ದುಪಡಿಗಳು ಮಾಡಬೇಕಾಗಿರುತ್ತೆ. ಅಂತ ಒಂದು ಸಂದರ್ಭಗಳಲ್ಲಿ ಆ ವ್ಯಕ್ತಿ ನಿರಾಕರಣೆ ಮಾಡ್ತಾ ಇದ್ದಂದ್ರೆ ಆ ಒಂದು ನಿರಾಕರಣೆಯಿಂದ ಉನ್ನತ ಮಟ್ಟದಲ್ಲಿ ಹೋಗಿ ದಾವೆಯನ್ನ ಹೂಡಿ, ಸಿವಿಲ್ ದಾವೆಯನ್ನ ಹೂಡಿ ಆ ಒಂದು ವರ್ಷಾನುಗಟ್ಲೆ ತಿಂಗಳಾನುಗಟ್ಲೆ ಹೋಗೋಕ್ಕಿಂತ ಇಲ್ಲೇ ಒಂದು ಲೀಗಲ್ ನೋಟಿಸ್ ಅನ್ನ ನೀಡೋದ್ರೊಂದಿಗೆ ಅಲ್ಲಿಯೂ ಕೂಡ ಅದೊಂದು ಸರಿಪಡಿಸಿಕೊಳ್ಳುವಂತ ಸಾಧ್ಯತೆಗಳು ಕೂಡ ಇರ್ತವೆ ವೀಕ್ಷಕರೇ. ಬನ್ನಿ ಇನ್ನು ಮುಖ್ಯವಾದ ಪ್ರಶ್ನೆಗೆ ತೆರಳೋಣ. ಏನಂದ್ರೆ, ಈ ಒಂದು ಲೀಗಲ್ ನೋಟಿಸ್ ಅನ್ನ ನಾವು ಯಾವ ರೀತಿಯಲ್ಲಿ ಕಳುಹಿಸಬಹುದು, ಯಾವ ರೀತಿಯಲ್ಲಿ ನಾವು ಲೀಗಲ್ ನೋಟಿಸ್ ಅನ್ನ ಕೊಡಬಹುದು. ಈ ಒಂದು ಲೀಗಲ್ ನೋಟಿಸ್ ಅನ್ನ ಅಂಚೆ ಮೂಲಕವಾಗಲಿ ಅಂದ್ರೆ ಪೋಸ್ಟ್ ಆಫೀಸ್, ಫ್ಯಾಕ್ಸ್ ಮೂಲಕ, ವಾಟ್ಸ್ಆಪ್ ಮೂಲಕ, ಇಮೇಲ್ ಮೂಲಕ, ಈ ಎಲ್ಲದರ ಮೂಲಕನೂ ಕೂಡ ನಾವು ಏನ್ ಮಾಡಬಹುದು, ಈ ಒಂದು ಲೀಗಲ್ ನೋಟಿಸ್ ಅನ್ನ ಆ ವ್ಯಕ್ತಿಗೆ ತಲುಪಿಸಬಹುದು. ಆ ಒಂದು ವಾಟ್ಸ್ಆಪ್ ನಲ್ಲಿ ನಿಮಗೆ ಉದಾಹರಣೆಯನ್ನು ಕೊಡೋದಾದ್ರೆ, ವಾಟ್ಸ್ಆಪ್ ನಲ್ಲಿ ಒಂದು ಲೀಗಲ್ ನೋಟಿಸ್ ಆ ವ್ಯಕ್ತಿಗೆ ತಲುಪಿದೆ ಅಂತೇಳಿ ಯಾವ ರೀತಿ ನಾವು ತಿಳಿದುಕೊಳ್ಳಬಹುದು. ಆ ಒಂದು ಕೆಲವೊಂದಿಷ್ಟು ಪ್ರಕರಣಗಳನ್ನ ಗಮನಿಸಿದಾಗ ಆ ವಾಟ್ಸ್ಆಪ್ ನಲ್ಲಿ 2 ರೀತಿಯ ಒಂದು ಟಿಕ್ ಮಾರ್ಕ್ಗಳು ಬರ್ತವೆ. ಆ ಟಿಕ್ ಮಾರ್ಕ್ಗಳು ಗ್ರೀನ್ ಇಂಕ್ ಅಲ್ಲಿ ಬಂದಿತ್ತು ಅಂದ್ರೆ ಆ ವ್ಯಕ್ತಿ ಅದನ್ನ ಸ್ವೀಕರಿಸಿದಾನೆ ಅಂತೇಳಿ ಕೂಡ ಕೆಲವೊಂದಿಷ್ಟು ಪ್ರಕರಣಗಳಲ್ಲಿ ನ್ಯಾಯಾಲಯ ಅದನ್ನ ವ್ಯಕ್ತಪಡಿಸಿದೆ ವೀಕ್ಷಕರೇ. ಮತ್ತೆ ಮುಂದಿನ ಒಂದು ಪ್ರಶ್ನೆ ಯಾವುದು ಅಂದ್ರೆ, ಈ ಲೀಗಲ್ ನೋಟಿಸು ಏನೇನನ್ನ ಒಳಗೊಂಡಿರುತ್ತೆ. ಈ ಲೀಗಲ್ ನೋಟಿಸು ಆ ವ್ಯಕ್ತಿ ಯಾವ ವ್ಯಕ್ತಿ ಬಂದು ವಕೀಲರನ್ನ ಮೀಟ್ ಆಗಿರ್ತಾನೋ ಅಥವಾ ಭೇಟಿ ಆಗಿರ್ತಾನೋ ಆ ವ್ಯಕ್ತಿಯ ಒಂದು ಹೆಸರನ್ನ ಹೊಂದಿರುತ್ತೆ. ಆ ಹೆಸರನ್ನ ಕಳುಹಿಸುವ ತನ್ನ ಒಂದು ಕಕ್ಷಗಾರರ ಹೆಸರನ್ನು ಹೊಂದಿರುತ್ತೆ. ಅದೇ ರೀತಿ ವಿರುದ್ಧ ವ್ಯಕ್ತಿಯ ಒಂದು ಹೆಸರು, ವಿಳಾಸ, ಪಿನ್ ಕೋಡ್ ಸಂಖ್ಯೆ, ಮೊಬೈಲ್ ನಂಬರ್ ಒಳಗೊಂಡಿರುತ್ತೆ.
ಅದೇ ರೀತಿ ಆ ಒಂದು ಮುಂದಿನ ಯಾವ ಒಂದು ಹಕ್ಕಿನ ಉಲ್ಲಂಘನೆ ಆಗಿದೆ ಎಂದು ಕೂಡ ಆ ಒಂದು ನಮೂದಾಗಿರುತ್ತೆ. ಆ ಒಂದು ಹಕ್ಕಿನ ಉಲ್ಲಂಘನೆ ಆದಂತಹ ಪರಿಹಾರ ಕ್ರಮಗಳು ಕೂಡ ಅದರಲ್ಲಿ ಒಳಗೊಂಡಿರುತ್ತೆ. ಅದೇ ರೀತಿ ಅದಕ್ಕೆ ಯಾವ ಒಂದು ಸಹಿಯನ್ನು ಕೂಡ ಹಾಕಲಾಗಿರುತ್ತೆ, ಮತ್ತೆ ದಿನಾಂಕವನ್ನು ಕೂಡ ನಮೂದು ಮಾಡಲಾಗಿರುತ್ತೆ. ಈ ಒಂದು ಎಲ್ಲ ಅಂಶಗಳನ್ನು ಕೂಡ ಈ ಒಂದು ಲೀಗಲ್ ನೋಟಿಸ್ ಹೊಂದಿರುತ್ತೆ. ಆದರೆ ವೀಕ್ಷಕರೇ, ಈ ಲೀಗಲ್ ನೋಟಿಸ್ ಕೂಡ ಕೆಲವೊಮ್ಮೆ ಎವಿಡೆನ್ಸ್ ಅಂದ್ರೆ ಸಾಕ್ಷ್ಯವಾಗಿ ಕೂಡ ಕೆಲವೊಮ್ಮೆ ಮಾರ್ಪಾಡಾಗುತ್ತೆ ವೀಕ್ಷಕರೇ. ಮುಂದಿನ ಒಂದು ಪ್ರಶ್ನೆ ಯಾವುದು ಅಂದ್ರೆ, ಈ ಒಂದು ಲೀಗಲ್ ನೋಟಿಸ್ ಅನ್ನ ಯಾರಿಗೆ ನಾವು ಕಳುಹಿಸಬಹುದು ಮತ್ತು ಈ ಲೀಗಲ್ ನೋಟಿಸ್ ಅನ್ನ ಕಳುಹಿಸೋದು ಕಡ್ಡಾಯವೇ ಅನ್ನುವಂಥ ಪ್ರಶ್ನೆ. ಈ ಲೀಗಲ್ ನೋಟಿಸ್ ಅನ್ನ ನಾವು ಯಾವುದೇ ಒಬ್ಬ ವ್ಯಕ್ತಿಗೆ, ಕಂಪನಿಗೆ ಅಥವಾ ಸರ್ಕಾರದ ಒಂದು ಸಂಸ್ಥೆಗೆ, ಸರ್ಕಾರದ ಒಂದು ಪ್ರಾಧಿಕಾರಕ್ಕೆ, ಎಲ್ಲ ಒಂದು ವ್ಯಕ್ತಿಗಳಿಗೂ ಕೂಡ ಈ ಒಂದು ನೋಟಿಸ್ ಅನ್ನ ಕಳುಹಿಸಬಹುದು. ಆ ಲೀಗಲ್ ನೋಟಿಸ್ ಅನ್ನ ಕಳುಹಿಸಬೇಕಾದ್ರೆ ಕೆಲವೊಂದಿಷ್ಟು ನೀತಿ ನಿಯಮಾವಳಿಗಳನ್ನ ಆ ವಕೀಲರು ಪರೀಕ್ಷಿಸಿ ಆ ಒಂದು ನೋಟಿಸ್ ಅನ್ನ ಕಳಿಸ್ತಾರೆ. ಉದಾಹರಣೆಗೆ ನಿಮಗೆ ಹೇಳುವುದಾದ್ರೆ, ಈಗ ಒಂದು ಯಾವುದೋ ಒಂದು ಸರ್ಕಾರದಿಂದ ಅಥವಾ ಸರ್ಕಾರದ ಒಂದು ಅಧಿಕಾರಿಯಿಂದ ತಾವು ಒಂದು ಲೀಗಲ್ ನೋಟಿಸ್ ಅನ್ನ ಆ ವಿರುದ್ಧ ವ್ಯಕ್ತಿಗೆ ಕಳಿಸಬೇಕಾಗಿದೆ. ಅಂತ ಒಂದು ಸಂದರ್ಭಗಳಲ್ಲಿ ಆ ಸರ್ಕಾರದ ಒಂದು ಪರವಾಗಿರುವಂತಹ ವ್ಯಕ್ತಿಗೆ ಲೀಗಲ್ ನೋಟಿಸ್ ಅನ್ನ ಕಳಿಸಬೇಕಂದ್ರೆ ಒಂದು ಸಿವಿಲ್ ಪ್ರಕ್ರಿಯೆ ಸಂಹಿತೆ 1908 80 ಸೆಕ್ಷನ್ ಏನ್ ಹೇಳುತ್ತಂತಂದ್ರೆ, ಈ ಒಂದು ಲೀಗಲ್ ನೋಟಿಸ್ ಅನ್ನ ಕೊಟ್ಟು 60 ದಿನಗಳ ನಂತರ ಆ ಒಂದು ದಾವೆಯನ್ನು ಹೂಡಬೇಕು ಅಂತೇಳಿ ಈ ಒಂದು ನಿಯಮ ಇದೆ. ಹಾಗಾಗಿ ಈ ಚೆಕ್ ಬೌನ್ಸ್ ಕೇಸ್ಗಳಲ್ಲಿ ಆವಾಗಲೇ ಹೇಳ್ದಂಗೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ 138 ಅಂತ ಹೇಳಿದೆ. ಅಂತ ಒಂದು ಪ್ರಕರಣಗಳಲ್ಲಿ ನೀವು ಲೀಗಲ್ ನೋಟಿಸ್ ಅನ್ನ ಕೊಟ್ಟೆ ಆ ಒಂದು ಚೆಕ್ ಬೌನ್ಸ್ ಕೇಸ್ಗಳನ್ನ ದಾಖಲು ಮಾಡಬೇಕಾಗಿರುತ್ತೆ. ಮತ್ತೆ ಕೆಲವೊಂದಿಷ್ಟು ಸಮಯಗಳಲ್ಲಿ ನೀವು ಲೀಗಲ್ ನೋಟಿಸ್ ಕೊಡೋದ್ರೊಂದಿಗೂ ಕೂಡ ಆ ಒಂದು ದಾವೆಗಳು ಬಹುಬೇಗನೆ ಇತ್ಯರ್ಥ ಆಗ್ತವೆ ವೀಕ್ಷಕರೇ. ಮತ್ತೆ ಈ ಒಂದು ಚೆಕ್ ಬೌನ್ಸ್ ಪ್ರಕರಣಗಳಲ್ಲದೆ ಕೆಲವೊಂದು ಪ್ರಾಮಿಸರಿ ನೋಟ್ಗಳ ಮೂಲಕ ಕೂಡ ಅಂತ ಒಂದು ಪ್ರಕರಣಗಳಲ್ಲೂ ಕೂಡ ನೋಟಿಸ್ ಅನ್ನ ಕಳಿಸಿನೇ ಕೂಡ ಒಂದು ದಾವೆಯನ್ನ ಹೂಡಬಹುದಾಗಿರುತ್ತೆ ವೀಕ್ಷಕರೇ. ಬನ್ನಿ ಮುಂದಿನ ಒಂದು ಪ್ರಶ್ನೆಗೆ ತೆರಳೋಣ. ವೀಕ್ಷಕರೇ, ಲೀಗಲ್ ನೋಟಿಸ್ ಅನ್ನ ಕೊಡೋ ಬಗ್ಗೆ, ಲೀಗಲ್ ನೋಟಿಸ್ ಬಂದ್ರೆ ಏನ್ ಮಾಡಬೇಕು? ಈ ಲೀಗಲ್ ನೋಟಿಸ್ ಬಂದಂತ ಸಂದರ್ಭಗಳಲ್ಲಿ ಗಾಬರಿ ಆಗುವ ಅವಶ್ಯಕತೆ ಇಲ್ಲ. ಈ ಲೀಗಲ್ ನೋಟಿಸ್ ಬಂದಂತ ಸಂದರ್ಭಗಳಲ್ಲಿ ತೆಗೆದುಕೊಳ್ಬೇಕು, ಯಾವುದೇ ಕಾರಣಕ್ಕೂ ನಿರಾಕರಣೆ ಮಾಡಬಹುದು. ಆ ಲೀಗಲ್ ನೋಟಿಸ್ ಅಲ್ಲಿ ಏನಿದೆ ಅಂತೇಳಿ ಸರಿಯಾಗಿ ಓದಬೇಕು. ಓದಿ ಹತ್ತಿರದ ನಿಮ್ಮ ಒಂದು ವಕೀಲರಿಗೆ ಭೇಟಿಯಾದಾಗ ಆ ವಕೀಲರು ಏನ್ ಮಾಡ್ತಾರೆ, ತಮಗೆ ಒಂದು ಕೆಲವೊಂದಿಷ್ಟು ಮಾಹಿತಿಗಳನ್ನ ನೀಡ್ತಾರೆ. ಯಾವ ಒಂದು ಪ್ರಕರಣದ ಅಡಿಯಲ್ಲಿ ಒಂದು ನೋಟಿಸ್ ಬಂದಿದೆ, ಈ ಒಂದು ಇದಕ್ಕೆ ಉತ್ತರವನ್ನು ನೀಡಬೇಕಾ ನೀಡಬಾರ್ದಾ, ಅಥವಾ ಈ ಒಂದು ಉತ್ತರವನ್ನು ನೀಡಿರುತ್ತೆ. ಕೆಲವೊಂದು ಬಾರಿ ಏನಾಗುತ್ತೆ ವೀಕ್ಷಕರೇ, ಲೀಗಲ್ ನೋಟಿಸ್ಗೆ ಉತ್ತರವನ್ನು ಕೊಟ್ಟಾಗಲೂ ಕೂಡ ಆ ಒಂದು ದಾವೆ ಹೂಡಿದಾಗ ಆ ಒಂದು ಲೀಗಲ್ ನೋಟಿಸ್ ಕೂಡ ತಮ್ಮ ಒಂದು ವಿರುದ್ಧ ಒಂದು ಏನು ಉತ್ತರವನ್ನು ನೀಡಿರ್ತಿರಲ್ಲ, ಆ ವಿರುದ್ಧ ಒಂದು ಉತ್ತರವು ಕೂಡ ದಾಖಲೆ ಅಥವಾ ಸಾಕ್ಷ್ಯವಾಗುವಂತಹ ಒಂದು ಕೆಲವೊಂದು ಸಂದರ್ಭಗಳು ಕೂಡ ಇರ್ತವೆ. ಆದ್ರಿಂದಾಗಿ ಯಾವುದೇ ಒಂದು ಲೀಗಲ್ ನೋಟಿಸ್ ಬಂದಾಗ ಭಯ ಪಡದೇನೆ ತಮ್ಮ ಒಂದು ಹತ್ತಿರದ ವಕೀಲರ ಒಂದು ಆಫೀಸಿಗೆ ಭೇಟಿಯಾಗಿ ಆ ಒಂದು ಲೀಗಲ್ ನೋಟಿಸ್ ಅಲ್ಲಿ ಏನಿದೆ, ಏನೇನೋ ಒಳಗೊಂಡಿದೆ ಅಂತೇಳಿ ತಾವು ಭೇಟಿ ಆಗೋದ್ರೊಂದಿಗೆ ಮಾಹಿತಿಯನ್ನ ಪಡೆದುಕೊಳ್ಳಬಹುದು. ಕೆಲವೊಂದು ಸಂದರ್ಭಗಳಲ್ಲಿ ಉತ್ತರವನ್ನು ನೀಡಿದಾಗಲೂ ಕೂಡ ಆ ಒಂದು ಸಮಸ್ಯೆ ಪರಿಹಾರವಾಗುವಂತಹ ಒಂದು ಸಾಧ್ಯತೆಗಳು ಇರ್ತವೆ. ಕೆಲವೊಂದು ಸಂದರ್ಭಗಳಲ್ಲಿ ಒಂದು ಲೀಗಲ್ ನೋಟಿಸ್ ಅನ್ನು ಕೊಟ್ಟಿರ್ತೀವಿ, ವಿರುದ್ಧ ವ್ಯಕ್ತಿ ಉತ್ತರವನ್ನ ನೀಡ್ತಾನೆ, ಆ ನೀಡೋರೊಂದಿಗೆ ಮಾತುಕತೆಯಾಗಿ ಕೆಲವೊಮ್ಮೆ ಪರಿಹಾರಗಳು ಕೂಡ ಆಗ್ತವೆ. ಆದ್ದರಿಂದಾಗಿ ತಾವು ಏನ್ ಮಾಡ್ಬೇಕು ಅಂದ್ರೆ, ವಕೀಲರನ್ನ ಲೀಗಲ್ ಒಂದು ನಾಲೆಜ್ ಹೊಂದಿರುವಂತಹ ಒಬ್ಬ ವ್ಯಕ್ತಿಯನ್ನ ಭೇಟಿಯಾಗಿ ತಾವು ಅದಕ್ಕೆ ಒಂದು ಮಾಹಿತಿಯನ್ನ ಪಡೆದುಕೊಂಡು ಮುಂದುವರಿಬೇಕು ವೀಕ್ಷಕರೇ. ಮತ್ತೆ ಈ ಒಂದು ಲೀಗಲ್ ನೋಟಿಸ್ ಅನ್ನ ಕಳಿಸ್ತಾ ಇದ್ದೀವಿ, ನಾವು ಕಳಿಸಬೇಕಾದ್ರೆ ಎಚ್ಚರಿಕೆಗಳನ್ನ ಒಳಗೊಂಡಿರಬೇಕು. ಏನೇನೋ ಎಚ್ಚರಿಕೆಗಳನ್ನ ನಾವು ಕ್ರಮಗಳನ್ನ ಕೈಗೊಳ್ಳಬೇಕು ವೀಕ್ಷಕರೇ. ಇದೊಂದು ಪ್ರಮುಖವಾದ ಅಂಶ, ಇದನ್ನು ಗಮನಿಸಿ. ಒಂದು ಲೀಗಲ್ ನೋಟಿಸ್ ಅನ್ನ ಕಳಿಸಬೇಕು ಅಂತಂದ್ರೆ ಪಡೆಯುತ್ತಿರುವ ವ್ಯಕ್ತಿ ಎಷ್ಟು ಇಂಪಾರ್ಟೆಂಟೋ ಆ ಕಳಿಸುವಂತ ವ್ಯಕ್ತಿಯು ಕೂಡ ಅಷ್ಟೇ ಮಹತ್ವದ ಒಂದು ಸಂಗತಿ. ಯಾಕೆ ಅಂದ್ರೆ ಒಂದು ಲೀಗಲ್ ನೋಟಿಸ್ ಅನ್ನ ತಾವು ಕಳಿಸ್ತಾ ಇದ್ದೀರಿ, ಅದು ವಿರುದ್ಧ ವ್ಯಕ್ತಿಗೆ ಸಾಕ್ಷಿಯಾಗಿ ದಾಖಲೆಯಾಗಿ ಕೂಡ ಇರುತ್ತೆ. ಅದಕ್ಕಾಗಿ ಮುಂಚಿತವಾಗಿ ತಾವು ಸಂಬಂಧಿತ ಒಂದು ದಾಖಲೆಗಳನ್ನ ಪಡೆದುಕೊಂಡಿರಬೇಕು, ಅದಕ್ಕೆ ಸಂಬಂಧಿತ ಒಂದು ಕ್ರಮಗಳನ್ನ ಕೈಗೊಂಡಿರಬೇಕು, ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಕಲೆ ಹಾಕಿಕೊಂಡಿರಬೇಕು. ಯಾವುದೇ ರೀತಿಯ ಸುಳ್ಳು ಅಥವಾ ಒಂದು ಯಾವುದೇ ರೀತಿಯ ದೋಷಪೂರಿತ ಮಾಹಿತಿಗಳು ಅದರಲ್ಲಿ ಒಳಗೊಂಡಿರಬಾರದು. ಮತ್ತೆ ವಿರುದ್ಧ ವ್ಯಕ್ತಿಗೆ ಅಥವಾ ದೋಷಪೂರಿತ ಒಂದು ಮಾಹಿತಿಯನ್ನ ನೀಡುವಂತೆ ಇರಬಾರದು. ನಮ್ಮ ಒಂದು ಸಲಹೆ ಅಂದ್ರೆ ವಕೀಲರ ಸಲಹೆಯನ್ನ ಪಡೆದುಕೊಂಡೇ ಮುಂದೆ ಹೋಗ್ಬೇಕಾಗಿರುತ್ತೆ. ಯಾಕಂದ್ರೆ ಒಂದು ಲೀಗಲ್ ನೋಟಿಸ್ ಅನ್ನ ಒಬ್ಬ ವ್ಯಕ್ತಿ ಕಳಿಸ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ಅವರು ಹಲವಾರು ಬಾರಿ ವಕೀಲರೊಂದಿಗೆ ಚರ್ಚಿಸಿನೇ ಕಳ್ತಾರೆ. ಯಾಕಂದ್ರೆ ಆ ಒಂದು ಮಾಹಿತಿ
ಆ ವಕೀಲರೊಂದಿಗೆ ಈ ಒಂದು ಪ್ರಕರಣಕ್ಕೆ ನಾವು ಏನ್ ಮಾಡಬಹುದು, ಮುಂದಿನ ಒಂದು ವಿಚಾರಗಳನ್ನ ನಿಸ್ಸಂದೇಹವಾಗಿ ಅವರು ವಿಚಾರಿಸಿನ ಒಂದು ಲೀಗಲ್ ನೋಟಿಸ್ ಅನ್ನ ಕಳುಹಿಸಿರ್ತಾರೆ. ಆ ಪ್ರಕರಣಕ್ಕೆ ಮುಂದೆ ನಾವು ಯಾವ ರೀತಿ ಹೋಗ್ಬೋದು ಅನ್ನೋದ್ರ ಕುರಿತಾಗಿ ಮಾಹಿತಿಯನ್ನ ತಮಗೆ ನೀಡುವ ಸಲುವಾಗಿ ಈ ಒಂದು ನೋಟಿಸ್ ಅನ್ನ ಕಳಿಸಿರ್ತಾರೆ ವೀಕ್ಷಕರೇ. ಮತ್ತೆ ಈ ಒಂದು ಲೀಗಲ್ ನೋಟಿಸ್ ಅನ್ನ ಕಳಿಸಬೇಕಾದ್ರೆ ಕಾನೂನು ಆಧಾರವನ್ನ ಹೊಂದಿರಬೇಕಾಗುತ್ತೆ ವೀಕ್ಷಕರೇ ಆ ಒಂದು ಲೀಗಲ್ ನೋಟಿಸ್. ಮತ್ತೆ ಈ ಒಂದು ಲೀಗಲ್ ನೋಟಿಸ್ ಅನ್ನ ಕಳಿಸಬೇಕಾದ್ರೆ 30 ರಿಂದ 60 ದಿನಗಳ ಕಾಲ ಒಂದು ಸಮಯಾವಕಾಶವನ್ನು ನೀಡಿ. ಮತ್ತೆ ಯಾವುದೇ ರೀತಿಯ ಸುಳ್ಳು ಕಪಟದ ಮಾಹಿತಿಗಳನ್ನು ಅದರಲ್ಲಿ ಹಾಕಬೇಡಿ. ಕೆಲವೊಮ್ಮೆ ಆ ಒಂದು ಲೀಗಲ್ ನೋಟಿಸ್ ಆ ವ್ಯಕ್ತಿಗೆ ತಲುಪಿದೆಯಾ ಅಂತೇಳಿ ಕನ್ಫರ್ಮ್ ಮಾಡ್ಕೊಳ್ಳಿ. ಮತ್ತೆ ಯಾವುದೇ ರೀತಿಯ ಆನ್ಲೈನ್ ಅಥವಾ ಆಫ್ಲೈನ್ ಮೂಲಕನೂ ಕೂಡ ಈ ಒಂದು ಲೀಗಲ್ ನೋಟಿಸ್ ಅನ್ನು ಕಳಿಸಬಹುದಾಗಿರುತ್ತೆ. ಆ ವ್ಯಕ್ತಿಗೆ ತಲುಪಿದ ಮಾಹಿತಿಯನ್ನು ಕೂಡ ತಾವು ಕಲೆ ಹಾಕಿಕೊಂಡು ಈ ಒಂದು ಎಚ್ಚರಿಕೆಗಳನ್ನ ತಾವು ವಹಿಸಬಹುದು ವೀಕ್ಷಕರೇ. ಮತ್ತೆ ಮುಂದಿನ ಒಂದು ಪ್ರಶ್ನೆ, ಈ ಒಂದು ಲೀಗಲ್ ನೋಟಿಸ್ ಅನ್ನ ನೀಡುವುದರಿಂದ ಆಗುವಂತಹ ಪ್ರಯೋಜನಗಳೇನು ಅಥವಾ ಅಗತ್ಯತೆಗಳೇನು ಅಂತೇಳಿ ಮುಖ್ಯವಾದ ಪ್ರಶ್ನೆ ವೀಕ್ಷಕರೇ. ಇದರಲ್ಲಿ ಒಬ್ಬ ವಿರುದ್ಧ ವ್ಯಕ್ತಿಗೆ ಲೀಗಲ್ ನೋಟಿಸ್ ಅನ್ನ ಕೊಟ್ಟವಾಗ ಕೆಲವೊಂದು ಸಂದರ್ಭಗಳಲ್ಲಿ ಜೈಲು ವಾಸವನ್ನ ತಪ್ಪಿಸುವಂತಹ ಸಂದರ್ಭಗಳು ಕೂಡ ಎದುರಾಗ್ತವೆ. ಉದಾಹರಣೆಗೆ ನಿಮಗೆ ಆವಾಗಲೇ ಹೇಳ್ದಂಗೆ ನೆಗೋಸಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಹೇಳಿದೆ, NIA ಅಂತ ಕರಿತೀವಿ ನಾವು. ಆ ಒಂದು ಚೆಕ್ ಬೌನ್ಸ್ ಪ್ರಕರಣಗಳಲ್ಲಿ ಜೈಲು ವಾಸಗಳನ್ನು ಕೂಡ ತಪ್ಪಿಸಬಹುದಾಗಿರುತ್ತೆ. ಮತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ಪರಿಹಾರವನ್ನು ಕೂಡ ಪಡೆದುಕೊಳ್ಳಬಹುದು. ಯಾವ ರೀತಿ ಅಂದ್ರೆ, ವಿರುದ್ಧ ವ್ಯಕ್ತಿಗೆ ತಾವು ನೋಟಿಸ್ ಅನ್ನು ಕಳಿಸಿರ್ತೀರಿ, ಆ ವ್ಯಕ್ತಿ ನೋಟಿಸ್ ಅನ್ನ ಪಡೆದುಕೊಂಡು ಅದಕ್ಕೆ ಪ್ರತ್ಯುತ್ತರ ನೀಡಿ ಆ ಒಂದು ಸಮಸ್ಯೆ ಪರಿಹಾರ ಆಗುತ್ತೆ ವೀಕ್ಷಕರೇ. ಮತ್ತೆ ನ್ಯಾಯಾಲಯದ ಸಮಯ ಉಳಿತಾಯ ಆಗುತ್ತೆ. ಪ್ರತಿಯೊಂದು ದಾವೆಗಳನ್ನು ಕೂಡ ನ್ಯಾಯಾಲಯದಲ್ಲಿ ಹೋಗಿ ಸುರಿಲಿಕ್ಕಾಗಲ್ಲ. ಯಾಕಂದ್ರೆ ಹಲವಾರು ಪ್ರಕರಣಗಳು ಆಲ್ರೆಡಿ ವರ್ಷಾನುಗಟ್ಲೆ ಅಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಅಂತ ಒಂದು ಸಂದರ್ಭಗಳಲ್ಲಿ ಈ ಒಂದು ಸಣ್ಣ ಪುಟ್ಟ ದಾವೆಗಳನ್ನು, ಸಣ್ಣ ಪುಟ್ಟ ಒಂದು ಪ್ರಕರಣಗಳು ಕೂಡ ನ್ಯಾಯಾಲಯದಲ್ಲಿ ಸುರಿಯೋದ್ರಿಂದ ನ್ಯಾಯಾಲಯದ ಸಮಯವೂ ವ್ಯರ್ಥ ಆಗುತ್ತೆ. ಹಾಗೆ ಪಕ್ಷಗಾರರ ಯಾವುದೇ ಪಾರ್ಟಿ ಆಗಿರಲಿ, ವಿರುದ್ಧ ವ್ಯಕ್ತಿ ಆಗಿರಲಿ ಅಥವಾ ಪರವಾದ ವ್ಯಕ್ತಿ ಆಗಿರಲಿ, ಆ ವ್ಯಕ್ತಿಯ ಒಂದು ಸಮಯ ಮತ್ತು ಹಣ ಎರಡೂ ಕೂಡ ವ್ಯರ್ಥವಾಗುತ್ತೆ. ಆದ್ದರಿಂದಾಗಿ ಈ ಒಂದು ಲೀಗಲ್ ನೋಟಿಸ್ ಅನ್ನು ನೀಡುವುದರೊಂದಿಗೆ ಆ ಸಮಸ್ಯೆ ಪರಿಹಾರ ಆಯಿತು ಅಂದ್ರೆ ಆ ಒಂದು ಲೀಗಲ್ ನೋಟಿಸಿನ ಒಂದು ಸಮಯ, ಒಂದು ಹಣದ ಉಳಿತಾಯ ಅಥವಾ ಆ ಒಂದು ವ್ಯಕ್ತಿಯ ಒಂದು ಮಾನಸಿಕ ಚಿಂತನೆಗೂ ಕೂಡ ಇಲ್ಲಿ ಪರಿಹಾರವಾಗುವಂತ ಒಂದು ಉಳಿತಾಯ ಕೂಡ, ಅಗತ್ಯತೆ ಕೂಡ ನಡೆಯುತ್ತೆ ವೀಕ್ಷಕರೇ. ಮತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ಲೀಗಲ್ ನೋಟಿಸ್ ಅನ್ನ ನೀಡಿ ಆ ಒಂದು ಪ್ರಕರಣ ದಾವೆಯಾಗಿ ಮಾರ್ಪಟ್ಟು ನ್ಯಾಯಾಲಯದಲ್ಲಿ ಬಗೆಹರಿಸುವಂತ ಒಂದು ಸಂದರ್ಭದಲ್ಲಿ ಇದ್ದಾಗ ಕೂಡ ಈ ಲೀಗಲ್ ನೋಟಿಸ್ಗೆ ತಗುಲಿದಂತಹ ವೆಚ್ಚವನ್ನು ಕೂಡ ತಾವು ವಾಪಸ್ಸು ನ್ಯಾಯಾಲಯದ ಮೂಲಕ ವಾಪಸ್ಸು ಪಡೆದುಕೊಳ್ಳಬಹುದು. ಆ ವ್ಯಕ್ತಿಯ ವಿರುದ್ಧವಾಗಿ ತಾವು ನೋಟಿಸ್ನ ಒಂದು ಎಷ್ಟು ವೆಚ್ಚವಾಗಿದೆ ಆ ಲೀಗಲ್ ನೋಟಿಸ್ ಅನ್ನ ಕಳಿಸಲಿಕ್ಕೆ ಅಂತೇಳಿ ಆ ಒಂದು ಹಣವನ್ನು ಕೂಡ, ವೆಚ್ಚವನ್ನು ಕೂಡ ತಾವು ಯಾವ ವ್ಯಕ್ತಿ ತನ್ನ ಪರವಾಗಿ ಒಂದು ನೋಟಿಸ್ ಅನ್ನ ಕಳಿಸಿರ್ತಾನೋ ಆ ವ್ಯಕ್ತಿ ಆ ಒಂದು ಹಣವನ್ನು ವಾಪಸ್ಸನ್ನ ಪಡೆದುಕೊಳ್ಳಬಹುದು ವೀಕ್ಷಕರೇ. ಮತ್ತೆ ಒಂದು ಮುಖ್ಯವಾದ ಒಂದು ಅಂಶ ಏನು ಅಂದ್ರೆ, ಯಾವುದೋ ಒಂದು ಲೀಗಲ್ ನೋಟಿಸ್ ಅನ್ನು ನೀಡಬೇಕಾದ್ರೆ ಆ ಒಂದು ಡಿಫೆಂಡೆಂಟ್ ವ್ಯಕ್ತಿ ಬೇರೆ ಎಲ್ಲೋ ವಾಸ ಮಾಡ್ತಾ ಸಂದರ್ಭಗಳಲ್ಲಿ ಆ ಡಿಫೆಂಡೆಂಟ್ ವ್ಯಕ್ತಿಯ ವಿಳಾಸ ಸರಿಯಾಗಿದೆಯಾ ಅಥವಾ ಆ ಒಂದು ವಿಳಾಸದಕ್ಕೆ ನಾವು ಮುಂದಿನ ಒಂದು ಸಮನ್ಸ್ ಅನ್ನ ಕಳುಹಿಸಬಹುದಾ, ಆ ಸಮನ್ಸ್ ಅನ್ನ ಕಳುಹಿಸೋದ್ರಿಂದ ಆ ವ್ಯಕ್ತಿಗೆ ಸರಿಯಾಗಿ ತಲುಪುತ್ತಾ ಅನ್ನೋದ್ರ ಕುರಿತಾಗೊಂದು ಈ ಲೀಗಲ್ ನೋಟಿಸ್ ಅನ್ನ ಕಳುಹಿಸೋದ್ರೊಂದಿಗೆ ನಮ್ಗೆ ಮಾಹಿತಿ ದೊರೆಯುತ್ತೆ. ಮತ್ತೆ ಈ ಒಂದು ಸಮನ್ಸ್ ಅಂತಂದ್ರೆ ಏನು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ ವೀಕ್ಷಕರೇ. ಈ ಸಮನ್ಸ್ ಅಂದ್ರೆ ಏನು ಅಂತ ಕೂಡ ತಾವು ತಿಳಿದುಕೊಳ್ಳಬಹುದು. ಈ ಸಮನ್ಸ್ ಮತ್ತೆ ನೋಟಿಸ್ಗೆ ಏನ್ ವ್ಯತ್ಯಾಸ ಇದೆ ಅಂತ ಕೂಡ ತಾವು ತಿಳ್ಕೊಳ್ಬಹುದು. ಈ ಒಂದು ಲೀಗಲ್ ನೋಟಿಸ್ ಅನ್ನ ಪಡೆಯೋದ್ರಿಂದ ಉತ್ತರ ನೀಡಲು ನಮಗೆ ಸಮಯಾವಕಾಶ ಸಿಗುತ್ತೆ. ಈ ಸಮಯಾವಕಾಶವನ್ನ ಬಳಸಿಕೊಂಡು ಉತ್ತರ ನೀಡುವುದರೊಂದಿಗೆ ಈ ಸಮಸ್ಯೆಯನ್ನ, ಯಾವುದೇ ರೀತಿಯ ಸಮಸ್ಯೆಯನ್ನ ಪರಿಹರಿಸಿಕೊಳ್ಳಬಹುದು ಅಂತ ಹೇಳ್ತಾ, ನನ್ನ ಒಂದು ಮಾಹಿತಿ ತಮಗೆ ಇಷ್ಟವಾಗಿದೆ ಎಂದು ಭಾವಿಸಿದ ವೀಕ್ಷಕ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನನ್ನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ನಮಸ್ಕಾರ.